ಇರುತ್ತೆ ಸರ್. ಹುಚ್ಚು ಸಾಹಸಕ್ಕೂ ಹುಚ್ಚರ ಸಾಹಸಕ್ಕೂ ವ್ಯತ್ಯಾಸ ಇರುತ್ತೆ. ಯಾವ ಕ್ಯಾಟಗರಿ ತಗೋಬೇಕು ಹೇಳ್ಬಿಡಿ ಇದನ್ನ ಅಂತ. ಇದು ಹುಚ್ಚಿನ ಸಾಹಸ ಅಲ್ಲ. ಟ್ರಂಪ್ ಇಸ್ ನಾಟ್ ಎ ಮ್ಯಾಡ್ ಪರ್ಸನ್, ಈಸ್ ಅ ವೆರಿ ಇಂಟೆಲಿಜೆಂಟ್ ಫೆಲೋ, ಬಟ್ ಈಸ್ ಅ ಬಿಸ್ನೆಸ್ ಮ್ಯಾನ್. ಅವ್ನಿಗೇನಂದ್ರೆ ನಾನು ಏನು ನಿರ್ಧಾರ ತೆಗೆದುಕೊಂಡಿದ್ದೀನಿ ಅದರ ಒಂದು ಯಶಸ್ಸು ಅಥವಾ ಒಂದು ರೀತಿಯಲ್ಲಿ ಅದಕ್ಕೆ ಬೆಲೆ ಬರಬೇಕು ಅಂತಕ್ಕಂಥ, ಬಟ್ ಆಗ ಸಾಧ್ಯ ಇಲ್ಲ. ಬಿಕಾಸ್ ಇಟ್ಸ್ ಆಲ್ ಒನ್ ಸೈಡೆಡ್. ಯಾಕಂದ್ರೆ ಸೀಸ್ ಫೈರ್ ಇಟ್ ಸೆಲ್ಫ್ ಇಟ್ ಶೋಸ್ ದಿ ವೀಕ್ನೆಸ್ ಆಫ್ ಅಮೆರಿಕಾ. ಒಂದ್ ಕಡೆಗೆ ನೀವ್ ಹೇಳ್ತೀರಿ ನಾನು ಐ ಆಮ್ ಗೋಯಿಂಗ್ ಟು ನೇವಲ್ ಬ್ಲಾಕೇಡ್ ಅಂತ ಹೇಳಿ. ನೇವಲ್ ಬ್ಲಾಕೇಡ್ ಅಂದ್ರೆ ಏನು ನೋಡಿ, ಅಲ್ಲೂ ಬಹಳ ಪುಕಲ್ತನ ಅಂತಕ್ಕಂಥದ್ದು. ಅಲ್ಲಿ ನೇವಲ್ ಬ್ಲಾಕೇಡ್ ಇರ್ತಕ್ಕಂಥದ್ದು ಯಾವ ಶಿಪ್ಗಳು ಇರಾನ್ಗೆ ಹೋಗ್ತಾವೋ, ಇರಾನಿಯನ್ ಪೋರ್ಟ್ಸ್ಗೆ ಅವ್ರು ಮಾತ್ರ. ಅದರಿಂದ ಇರಾನ್ಗೆ ಹೋಗದೆ ಇರೋ ಬೇರೆ ಶಿಪ್ ಮೇಲೆ ಇಲ್ಲ ಅದು. ಅಂದ್ರೆ ಇರಾನ್ಗೆ ಒಂದು ರೀತಿಯಲ್ಲಿ ಬೆದರ್ ಬೊಂಬೆ ಮಾಡ್ಲಿಕ್ಕೆ ಇದನ್ನ ನಾನು ನಾಶ ಮಾಡ್ತೇನೆ ಅಂತ. ಆದ್ರೆ ಈಗ ಚೀನಾಕ್ಕೆ ಇರಾನ್ ನಿಂದ ಪ್ರತಿ ದಿವಸ ಸುಮಾರು 25 ಲಕ್ಷ ಬ್ಯಾರೆಲ್ಸ್ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಾವೆಲ್ಲ ಕೇಳಿದೀವಿ, ತಿಳ್ಕೊಂಡಿದ್ವಿ. ಆದ್ರಿಂದ ಈ ಒಂದು ಸನ್ನಿವೇಶದಲ್ಲಿ ಇರಾನ್ ಇಸ್ ನಾಟ್ ಅಫ್ರೇಡ್ ಆಫ್ ಬ್ಲಾಕೇಡ್. ಈಗ ಇರಾನ್ಗೆ 2 ಪಾಯಿಂಟ್ ಅನ್ನ ನಾವು ಗುರುತಿಸ್ಬೇಕು ನಿಮ್ಮ ವೀಕ್ಷಕರ ದೃಷ್ಟಿಯಿಂದ ರಮಕಾಂತ್. ಒಂದು ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಇವತ್ತು ನೀವ್ ಹೇಳಿರಲ್ಲ ಏನೋ 20ನೋ 30ನೋ 40% ಕಳ್ಕೊಂಡಿರ್ಬೇಕು ಅಂತ. ಅದು ಸರಿಯಾದ ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಬಟ್ ಇಟ್ ಇಸ್ ಸ್ಟಿಲ್ ಕೇಪಬಲ್ ಆಫ್ ರೆಸಿಸ್ಟಿಂಗ್. ನೋಡಿ, ಆ ರೆಸಿಸ್ಟಿಂಗ್ ಕೆಪಾಸಿಟಿ ಇರೋದ್ರಿಂದನೇ ಡಿಕ್ಟೇಟ್ ಮಾಡ್ತಾ ಇರ್ತಕ್ಕಂಥದ್ದು ಟರ್ಮ್ಸ್. ಬಟ್ ಇನ್ನೊಂದು ಇರಾನ್ಗೆ ಬಹಳ ಅಡ್ವಾಂಟೇಜ್ ಅಂದ್ರೆ ಪಬ್ಲಿಕ್ ಒಪಿನಿಯನ್. ಅಮೆರಿಕಾದಲ್ಲಿ ಟ್ರಂಪ್ಗೆ ಇರ್ತಕ್ಕಂಥ ಒಂದು ಸಾರ್ವಜನಿಕ ಬೆಂಬಲ ಐತಲ್ಲ, ಅದಿಲ್ಲ, ಅದು ಕಡಿಮೆ ಆಗ್ತಾ ಇದೆ. 40% ಕೆಳಗೆ ಬಂದಿದೆ ಅಂತಕ್ಕಂಥದ್ದನ್ನ ಅಲ್ಲಿರ್ತಕ್ಕಂಥ ನ್ಯೂಸ್ ಪೇಪರ್ನವರು ಒಂದು ರೀತಿಯಲ್ಲಿ ಆಬ್ಜೆಕ್ಟಿವ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಇರಾನಿನ ಈ ಒಂದು ಶಕ್ತಿ ಇದೆಯಲ್ಲ, ಆದ್ರೂ ಇಟ್ ಇಸ್ ವೆರಿ ಆಕ್ಟಿವ್ ಆಲ್ಸೋ. ಬಟ್ ಬ್ಲಾಕೇಡ್ ಅಂತಕ್ಕಂಥದ್ದು ಸುಮ್ನೆ ಒಂದು ಸುತ್ತಮುತ್ತಲು ನಾನು ಶಿಪ್ಗಳನ್ನು ನಿಲ್ಸಿದೀನಿ ರೀತಿ ವಾರ್ ಶಿಪ್ಸ್ ಅಂತಕ್ಕಂಥದ್ದು. ಸೊ ವಾರ್ ಸಂಬಂಧಪಟ್ಟ ಶಿಪ್ಗಳು ಮಾತ್ರ ಒಂದು ರೀತಿಯಲ್ಲಿ ಎರಡೂ ಕಡೆ ಭಯ ಇದೆ. ಇರಾನ್ಗೂ ಭಯ ಇದೆ, ಮತ್ತೆ ಅಮೆರಿಕಕ್ಕೂ ಭಯ ಇದೆ. ಅದರಿಂದ ಈ ಅಮೆರಿಕದ ನಿರ್ಧಾರ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಹಿಪೋಕ್ರಸಿ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಅಂತ ತೋರಿಸುತ್ತೆ. ಮತ್ತೆ ಅಮೆರಿಕ ಇಸ್ ನೌ ಲುಕಿಂಗ್ ಫಾರ್ ಸಮ್ ಎಸ್ಕೇಪ್ ರೂಟ್. ಒಂದು ಯಾವ್ದೋ ಒಂದು ಎಕ್ಸಿಟ್ ಇದು ಸಿಕ್ಲಿ ಅಂತಕ್ಕಂಥದ್ದನ್ನ ಪಾಕಿಸ್ತಾನ ಮೂಲಕ ಟ್ರೈ ಮಾಡಿದ್ರು, ಅದಾಗ್ಲಿಲ್ಲ. ಪಾಕಿಸ್ತಾನ ಇಬ್ಬರನ್ನ ಒಟ್ಟಿಗೆ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಗೊತ್ತಿತ್ತು. ಯಾಕಂದ್ರೆ ಅವ್ರು ಕೇಳೋ 10 ಪಾಯಿಂಟ್ಸ್ ಮತ್ತೆ ಇವರು 15 ಡಿಮಾಂಡ್ಗಳು ಏನಿದಾವಲ್ಲ ಬಹಳ ರಿಜಿಡ್ ಅಂತಕ್ಕಂಥ. ಸೊ ನೆಗೋಸಿಯೇಷನ್ ಪಾಯಿಂಟ್ ಆಫ್ ಇಂದ ಎರಡೇ ಮೇನ್. ಒಂದು ಹೊರ್ಮುಜ್ ಸ್ಟ್ರೈಟ್, ಇನ್ನೊಂದು ಯುರೇನಿಯಂ. ಎರಡರ ಬಗ್ಗೆನೂ ಇರಾನ್ ತನ್ನ ಸ್ಪಷ್ಟ ನಿಲುವನ್ನ ಹೊಂದಿದೆ. ಅದು ಒಂದೇ ಒಂದು ಪ್ರಶ್ನೆಯನ್ನು ಕೇಳುತ್ತೆ ಜಗತ್ತಿಗೆ, ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಕಮಿಷನ್. ಅವ್ರಿಗೇನ್ ಕೇಳ್ತಾರೆ ಅಂದ್ರೆ, ನೀವು ಒಂದೇ ಪ್ರಾಂತದಲ್ಲಿ ಅಂದ್ರೆ ಈ ಒಂದು ಮಿಡಲ್ ಈಸ್ಟ್ ಅಲ್ಲಿ ಅಥವಾ ವೆಸ್ಟ್ ಏಷ್ಯಾದಲ್ಲಿ ಒಂದು ರಾಷ್ಟ್ರಕ್ಕೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಒಂದು ಬೆಂಬಲವನ್ನ ಕೊಟ್ಟು ನಮ್ಮ ಸಾರ್ವಭೌಮ ಸಾವರಿನ್ ಸ್ಟೇಟ್ ಆಫ್ ಇರಾನ್ಗೆ ನೀವು ನ್ಯೂಕ್ಲಿಯರ್ ಇದನ್ನ ಯುರೇನಿಯಂ ಅನ್ನ ಶಾಂತಿಯುತವಾಗಿ ಅಥವಾ ಇನ್ಯಾವುದೇ ರೀತಿಯ ನಾನ್ ಎಕ್ಸ್ಪ್ಲೋಷನ್ ಅಥವಾ ಯುದ್ಧಕ್ಕೆ ಸಂಬಂಧ ಇಲ್ಲತಕ್ಕಂಥ ಶಸ್ತ್ರಾಸ್ತ್ರಗಳ ರಹಿತವಾದ ಒಂದು ಸಂಶೋಧನೆಗೆ ಅಥವಾ ಅಭಿವೃದ್ಧಿಗೆ ನಾ ಯಾಕೆ ಬಳಸಬಾರ್ದು? ಇಟ್ಸ್ ಎ ಗುಡ್ ಕ್ವಶನ್. ಬಟ್ ಏನಪ್ಪಾ ಅಂದ್ರೆ ಇರಾನ್ ನಲ್ಲಿ ಏನಾದ್ರೂ ಸಣ್ಣ ಬ್ರೇಕ್ ಟೈಮ್ ಚಂಬಿ ಸರ್, ಒಂದೇ ಒಂದು ಸಣ್ಣ ಬ್ರೇಕ್ ಟೈಮ್ ಇದು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.